ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನುವಂತಹ ಗಳಿಗೆ ಅಂತೂ ಇಂತೂ ಬಂದಿದೆ. ಗಂಧದ ಸಿರಿಯೂರಿನಲ್ಲಿ ಆಗ್ತಾ ಇರುವಂತಹ ಪ್ರತಿ ಹಂತದ ಡೆವಲಪ್ಮೆಂಟ್ಗೆ ಫಾಸ್ಟೆಸ್ಟ್ ಆಗಿ ನೀವು ಪಬ್ಲಿಕ್ ಟಿವಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ದಸರಾ ಬಗ್ಗೆ ತಿಳ್ಕೊಳ್ಳೋದು ಮತ್ತು ನಮ್ಮ ಜನರೇಷನ್ಸ್ಗೆ ದಸರಾ ಹಾಗೂ ಇಡೀ ನಾಡು ಹೇಗೆ ಒಂದು ಹಬ್ಬವನ್ನು ಆಚರಣೆ ಮಾಡಬಹುದು, ಆಮೇಲೆ ಧಾರ್ಮಿಕತೆ ಇದೆ, ಇದರಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಚಾರಿತ್ರಿಕ ಹಿನ್ನೆಲೆ ಇದೆ. ನಾವು ಯಾರ ಮುಂದೆ ಆದರೂ ಮಾತಾಡಬೇಕಾದ್ರೆ ಈ ಮೂರು ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಜ್ಞಾನ ಎಷ್ಟಿದೆ ಎಷ್ಟಿಲ್ಲ ಅನ್ನೋದನ್ನ ಅದರಲ್ಲೇ ಅಳೆದು ಬಿಡ್ತಾರೆ. ಈ ಪ್ರಶ್ನೆಯಿಂದನೇ ಶುರು ಮಾಡಬಹುದು ಮಮತಾ. ಇವಾಗ ಒಂದು ಈ ಬಾರಿಯ ದಸರಾದಲ್ಲಿ ಅತಿ ಹೆಚ್ಚು ಚರ್ಚಿತವಾದ ವಿಚಾರನ ನಾನು ತಲಕಾಡು ಚಿಕ್ಕರಂಗೇಗೌಡರ ಹತ್ರ ಕೇಳ್ತೀನಿ. ಸರ್, ದಸರಾ ಅದು ಧಾರ್ಮಿಕ ಹಬ್ಬನ ಸಾಂಸ್ಕೃತಿಕ ಹಬ್ಬನ? ಇವತ್ತಿನ ದಸರಾ ಸಂಪೂರ್ಣವಾಗಿ ಧಾರ್ಮಿಕ ಅಂತ ಹೇಳ್ಬೋದು. ಹೆಂಗೆ ಸರ್, ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಈಗ ಚಾಮುಂಡಿಯನ್ನ ಬಿಟ್ಟು ಅಂಬಾರಿ ಬಿಟ್ಟು ದಸರಾ ಅನ್ನೋದಿಲ್ಲ. ಇಲ್ಲ, ಕೇಂದ್ರ ಬಿಂದು ಯಾವುದು? ಇವತ್ತಿನ ದಸರಾ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತಿನ ದಸರಾ ಕೇಂದ್ರ ಬಿಂದು ಯಾವುದು? ಅಂಬಾರಿಯಲ್ಲಿ ವಿರಾಜಮಾನರಾಗಿರುವಂತ ನಾಡದೇವತೆ ಚಾಮುಂಡಿ ಯಾರು? ಹಿಂದೂಗಳ ದೇವತೆ, ಒಂದು ಧಾರ್ಮಿಕ ಪಂಥದ ಒಂದು ಅಧಿದೇವತೆ. ಸೊ ಹೀಗಾಗಿ ಇದು ಸಂಪೂರ್ಣ ಧಾರ್ಮಿಕ ಕಥೆಯಿಂದ ಕೂಡಿರುವಂಥದ್ದು. ಆದರೆ ಆಚರಣೆ ಮಾಡ್ಬೇಕಾದ್ರೆ ಎಲ್ಲರೂ ಸೇರ್ ಮಾಡಿ ಅಂತ ಹೇಳಿರ್ತಾರೆ. ಆ ಆಚರಣೆ ಮಾಡುವಾಗಲೂ ಕೂಡ ಧಾರ್ಮಿಕ ವಿಧಿ ವಿಧಾನಗಳ ಚೌಕಟ್ಟಿನಲ್ಲೇ ಮಾಡ್ತಾ ಇದ್ದಾರೆ. ಖಂಡಿತ. ಈಗ ನಾವು ನಂದಿಧ್ವಜ ಪೂಜೆ ಅಂತ, ಹೌದು, ಧಾರ್ಮಿಕ. ಹೌದು. ಇಂಥ ಮಕರ ಲಗ್ನ, ಅಭಿಜಿನ್ ಲಗ್ನ ಅಂತ ಧಾರ್ಮಿಕತೆ. ಆಯ್ತಾ? ಚಾಮುಂಡೇಶ್ವರಿ ಪುಷ್ಪಾರ್ಚನೆ ಕೂಡ ಕುಂಭಲಗ್ನ, ಧಾರ್ಮಿಕತೆ. ಯಾವ ದಿಕ್ಕಲ್ಲಿ ಮಹಾರಾಜರು ಹೋಗ್ಬೇಕು ಬರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಧಾರ್ಮಿಕತೆ. ನೀವೇನೇ ತಗೊಂಡ್ರು ಶಮಿ ವೃಕ್ಷ ಪೂಜೆ, ಅದು ಧಾರ್ಮಿಕತೆ. ಸೊ ಹೀಗಾಗಿ ಇಲ್ಲಿ ಏನಾಗಿದೆ, ನಮ್ಮಲ್ಲಿ ವ್ಯಾಖ್ಯಾನಗಳನ್ನು ಮಾಡಬೇಕಾದ್ರೆ ಮತ್ತು ಚರ್ಚೆಗಳನ್ನು ಮಾಡಬೇಕಾದ್ರೆ ಕೆಲವು ವಿಷಯಗಳನ್ನ ನಾವು ಮರ್ತು ಬಿಡ್ತೀವಿ. ಆಮೇಲೆ ಇನ್ನೇನೋ ವಿಷಯನ ನಾವು ಡೈವರ್ಟ್ ಮಾಡ್ತೀವಿ. ದಸರಾ ಅಂದಿದ ತಕ್ಷಣ ಮೈಸೂರಿನ ಇವತ್ತಿನ ದಸರಾ ನಾನು ಹೇಳೋದು. ಯಾಕೆಂದ್ರೆ ಟಿಪ್ಪು ಸುಲ್ತಾನ್ ಕಾಲದ ದಸರಾ ಬೇರೆ, ಜಯಚಾಮರಾಜೇಂದ್ರ ಒಡೆಯರ್ ದಸರಾ ಬೇರೆ. ಅಲ್ಲಿ ಧಾರ್ಮಿಕತೆ ಇಲ್ಲ. ಜಯಚಾಮರಾಜೇಂದ್ರ ಒಡೆಯರು ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಹತ್ತನೇ ಚಾಮರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು ವ್ಯಕ್ತಿಗಳು ಬರ್ತಾ ಇದ್ರು ಅಂಬಾರಿ ಮೇಲೆ. ಇವತ್ತು ಅಂಬಾರಿ ಮೇಲೆ ವ್ಯಕ್ತಿಗಳು ಬರ್ತಾ ಇಲ್ಲ, ಒಂದು ಧಾರ್ಮಿಕ ದೇವತೆ ಬರ್ತಿದ್ದಾಳೆ. ಹೀಗಾಗಿ ನಾವು ಅನಿವಾರ್ಯವಾಗಿ ಮತ್ತು ಕಟು ವಾಸ್ತವತೆಯಿಂದ ಒಪ್ಕೋಬೇಕು, ಇದು ಧಾರ್ಮಿಕ. ಅಲ್ಲ ಸರ್, ಪ್ರತಿ ವರ್ಷ ದಸರಾ ಉದ್ಘಾಟನೆಗೆ ಎಲ್ಲರೂ ಸೇರಿ ಮೊದಲು ಹೋಗೋದು ಎಲ್ಲಿಗೆ? ಚಾಮುಂಡಿ ಬೆಟ್ಟಕ್ಕೆ. ಮತ್ತೆ ನಿಮಗೆ ನೀವು ಫಸ್ಟ್ ಮಾಡೋದೇ ದೇವ್ರ ಪೂಜೆ. ಇಲ್ಲ, ಇಲ್ಲಿ ಏನಾಗಿದೆ, ಈ ಹೇಳುವಂಥವರ ಧ್ವನಿ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಇದು ಗೊತ್ತಾಗ್ತಾ ಇಲ್ಲ. ದಸರಾ ಉದ್ಘಾಟನೆಯನ್ನು ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂದಾಗ ಧಾರ್ಮಿಕತೆಯ ಚೌಕಟ್ಟಿನಲ್ಲಿ ಅದು ನಡೆಯುತ್ತಲ್ಲ, ಅದನ್ನು ಒಪ್ಪಿ ಬರೋವಂಥವ್ರು ಮಾತ್ರ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ನೇರವಾದ ಒಂದು ಉದಾಹರಣೆ ಕೊಡ್ತೀನಿ. ಭಾರತ ದೇಶದಲ್ಲಿ ವಾಸ ಮಾಡಬೇಕು ಅಂದರೆ ಅವನು ಯಾರೇ ಆಗಿರಲಿ ಇಲ್ಲಿನ ಸಂವಿಧಾನಕ್ಕೆ ಬದ್ಧನಾಗಿದ್ದರೆ ಮಾತ್ರ ಇಲ್ಲಿ ವಾಸ ಮಾಡೋಕೆ ಹಾಕಿದೆ. ನಾನು ಭಾರತ ಸಂವಿಧಾನವನ್ನು ಗೌರವಿಸಲ್ಲ ಅಂದರೆ ಅವನಿಗೆ ಇಲ್ಲಿರೋ ಹಕ್ಕೇ ಇರಲ್ಲ. ನಿಜ ನಿಜ. ಸೊ ಹಾಗೆ ಚಾಮುಂಡಿ ಮೈಸೂರಿನ ದಸರಾ, ಚಾಮುಂಡಿ ಉತ್ಸವ ಹೋಗುವಂಥ ದಸರಾದಲ್ಲಿ ನಾನು ಭಾಗವಹಿಸ್ತೀನಿ ಅಂದರೆ ನೀವು ಆ ಧರ್ಮದ ಮೌಲ್ಯಗಳನ್ನು, ಆ ಧರ್ಮದ ಕಟ್ಟುಪಾಡುಗಳಿಗೆ ನೀವು ಬದ್ಧ ಆಗಲೇಬೇಕು. ಇಲ್ಲ ನಾನು ಬದ್ಧ ಆಗಲ್ಲ ಅನ್ನೋದಾದ್ರೆ ಅಲ್ಲಿ ಬರಲೇಬಾರ್ದು ಅಥವಾ ಇವ್ರು ಕರೀಲೂಬಾರ್ದು. ಇದು ವಿಷಯಾಂತರ ಆಗ್ಬಿಡುತ್ತೆ. ಬಲವಂತದ ಮಾಘಸ್ನಾನವೂ ಆಗಬಾರ್ದು. ಸರಿ, ಓಕೆ. ಶಶಿಕುಮಾರ್ ಸರ್, ನೀವು ಹೇಳಿ. ಈಗ ಈ ನಾವು ದಸರಾದ ಹಿನ್ನೆಲೆ ಅಥವಾ ಬೇರುಗಳನ್ನು ಕೆದಕಿದಾಗ ಆ ಬೇರುಗಳು ಹೋಗಿ ನಿಲ್ಲೋದು ಹಂಪಿಗೆ, ವಿಜಯನಗರ ಸಾಮ್ರಾಜ್ಯಕ್ಕೆ. ಆದರೂ ನಾವು ಹಂಪಿ ದಸರಾ ಅಂತ ಮಾತಾಡಲ್ಲ, ಮೈಸೂರು ದಸರಾ ಅಂತೀವಿ. ಇಷ್ಟೊಂದು ಜನಪ್ರಿಯತೆ ಮತ್ತು ಈ ಮಟ್ಟಿಗೆ ಮೈಸೂರು ದಸರಾ ಆವರಿಸ್ಕೊಳ್ಳೋದಕ್ಕೆ ಏನು ಕಾರಣ ಅಂತ ವಿವರಿಸೋದಾದ್ರೆ? ಒಂದು ಜನಪ್ರಿಯತೆ ಅಂತ ಬಂದಾಗ ನಮಗೆ 1973ರಿಂದ ಸಾರ್ವಜನಿಕವಾಗಿ ಸರ್ಕಾರವು ಕೂಡ ಇನ್ವಾಲ್ವ್ಮೆಂಟ್ ಆದಮೇಲೆ ಇದು ಅದ್ಧೂರಿಯಾಗಿ ಪ್ರೋಗ್ರಾಮ್ ಆಗುವಂಥದ್ದು ಮತ್ತು ಪ್ರಚಾರವಾಗಿ ಇದು ಬರ್ತಾ ಇದೆ. ಆದರೆ ಐತಿಹಾಸಿಕ ಹಿನ್ನೆಲೆಯಲ್ಲೂ ಕೂಡ ಈ ರೀತಿ ಒಂದು ದಸರಾ ಆಚರಣೆ, ಈ ರೀತಿ ಒಂದು ಪದ್ಧತಿ ಯಾವ ರಾಜಮನೆತನದಲ್ಲೂ ನಾವು ನೋಡೋದಕ್ಕಾಗೋದಿಲ್ಲ. ಅಷ್ಟು ಆಚರಣೆಗಳು ಇದ್ದಾವೆ. ಆ ಜೊತೆಗೆ ಒಂದು ಶಿಷ್ಟಾಚಾರ, ಧಾರ್ಮಿಕ ಶಿಷ್ಟಾಚಾರ ಏನಿದೆ ಅದನ್ನು ಪರಿಪೂರ್ಣವಾಗಿ ಮೈಸೂರು ಒಡೆಯರು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಅದು ನಮ್ಮ ವಿಶೇಷವಾಗಿ ಗಮನಿಸ್ಬೋದು. ಜೊತೆಗೆ ಅದ್ರ ಜೊತೆಗೆ ಇಲ್ಲಿನ ಜನರು ಕೂಡ ಅಷ್ಟೇ, ಸರ್ವ ಜನಾಂಗ ಶಾಂತಿಯ ತೋಟ ಅಂತಾರಲ್ಲ, ಈಗ ಒಂದು ಧರ್ಮಕ್ಕೆ, ಒಂದು ದೇವರಿಗೆ ಎಲ್ಲ ಸರ್ವಧರ್ಮದವರು ತಮ್ಮ ಪದ್ಧತಿಯನ್ನು, ರೂಢಿ ಪದ್ಧತಿಗಳನ್ನ, ಸಂಪ್ರದಾಯಗಳನ್ನ ಸಲ್ಲಿಸಬೇಕಾದ್ದು ಅವಶ್ಯಕತೆ ಇದೆ. ಹಿಂದಿನಿಂದ ನೋಡ್ಕೊಂಡು ಬಂದಿದೆ ಎಲ್ಲ ಧರ್ಮದವರು. ಆ ಪದ್ಧತಿ ಕೂಡ ಇಲ್ಲೂ ಇದೆ. ಅದು ಇತ್ತೀಚೆಗೆ ಸರ್ಕಾರದ ಬೇರೆ ಬೇರೆ ಒಂದಷ್ಟು ಕನ್ಫ್ಯೂಸ್ ಬರ್ಬೋದು. ಆದರೆ ಇಲ್ಲಿ ವಿಶೇಷವಾಗಿ ನಮಗೆ ಖಾಸಗಿ ದರ್ಬಾರ್, ಖಾಸಗಿ ಪೂಜೆ ಪುನಸ್ಕಾರಗಳು ಅದರಲ್ಲಿ ಯಾವುದೇ ರೀತಿ ವಿಚಲಿತವಾಗಿಲ್ಲ. ಅದು ಸಂಪೂರ್ಣವಾಗಿ ಸಂಪ್ರದಾಯಬದ್ಧವಾಗಿ ನಡೀತಾ ಇದೆ. ಅದೊಂದೇ ನಮಗೆ ಈ ಮೈಸೂರು ದಸರಾ ಇಷ್ಟು ತನ್ನ ಒಂದು ವ್ಯಕ್ತಿತ್ವವನ್ನು ಎಲ್ಲ ಕಡೆಗೆ ಪ್ರಸರಿಸೋದಕ್ಕೆ ಕಾರಣ ಅಂತಲೂ ಕೂಡ ಹೇಳ್ಬೋದು. ಬಟ್ ಅದು ಜಗದಲ್ಲಿ ಎರಡು ವಿಷಯವನ್ನು ನಾವು ಗಮನಿಸೋಣ. ಈಗ ರಾಮಾಯಣದ ದಸರಾ ನಾವೇನು ಹೇಳ್ತೀವಿ ಅದು ಸಂಪೂರ್ಣ ಧಾರ್ಮಿಕತೆಗೆ ಸಂಬಂಧಪಟ್ಟಿದ್ದು.
ಮಹಾಭಾರತದ ದಸರಾ ನಾವೇನು ಹೇಳ್ತೀವಿ ಶಮಿ ವೃಕ್ಷದಲ್ಲಿ ಅವರ ಆಯುಧಗಳನ್ನ ಇಟ್ಟಿದ್ದೀವಿ ಅದು ಸಂಪೂರ್ಣವಾಗಿ ಧಾರ್ಮಿಕತೆಗೆ ಸಂಬಂಧಪಟ್ಟಿದ್ದು. ವಿಜಯನಗರದ ಅರಸರ ಕಾಲದಲ್ಲಿ ನಮಗೆ ಸ್ಪಷ್ಟತೆ ಸಿಗುತ್ತೆ. ಅಲ್ಲಿ 2 ರೀತಿಯ ದಸರಾ. ಒಂದು ಧಾರ್ಮಿಕ ಆಚರಣೆ, ಪ್ರಾಣಿಗಳನ್ನು ಬಲಿ ಕೊಡೋದು, ಅದೆಲ್ಲ ಅರಮನೆ ಒಳಗಡೆ ನಡೆಯೋದು. ಇನ್ನೊಂದು ಸಾಮಾಜಿಕವಾಗಿ ಎಲ್ಲರೂ ಭಾಗವಹಿಸುವಂಥದ್ದು ಮಹಾನವಮಿ ದಿಬ್ಬದಲ್ಲಿ ನಡೆಯೋದು. ಆ ದಸರಾಗೆ ವಿದೇಶಿಗರು ಭಾಗವಹಿಸ್ತಿದ್ರು ಅಂತ ಅಬ್ದುಲ್ ರಜಾಕ್ ಇರ್ಬೋದು, ಫಯಾಜ್ ಇರ್ಬೋದು, ಇವರೆಲ್ಲ ಬರೆದಿರೋಂಥ ಇದನ್ನು ನೋಡ್ಬಿಟ್ರೆ ಅಂದರೆ ಎಲ್ಲರೂ ಕೂಡ ಅವರು ಇನ್ವೈಟ್ ಮಾಡ್ತಿದ್ರು. ಅಂದರೆ ದಸರಾಗೆ ಯಾರು ಬೇಕಾದರೂ ಬರ್ಬೋದು, ಇಲ್ಲಿ ಇದನ್ನು ನೋಡ್ಬೋದು ಅಥವಾ ಇದ್ರಲ್ಲಿ ಭಾಗವಹಿಸ್ಬೋದು ಅನ್ನುವಂಥ ಒಂದು ಸಾರ್ವಜನಿಕ ಆಹ್ವಾನವನ್ನು ವಿಜಯನಗರ ಸಾಮ್ರಾಟರು ಮೊದಲಿಗೆ ಕೊಟ್ಟರು ಅಂತ ಹೇಳ್ಬೋದು. ಬಹುಶಃ ಅದೇ ಪರಂಪರೆಯನ್ನು ನಮ್ಮ ಮೈಸೂರು ಕರ್ನಾಟಕ ಸರ್ಕಾರ ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಅದನ್ನು ಸಾಂಕೇತಿಕವಾಗಿ ನಮ್ಮ ರಾಜ್ಯದಲ್ಲಿ ಯಾರು ಹೆಸರು ಮಾಡಿರ್ತಾರೆ ಅವ್ರಿಗೆ ಅದೊಂದು ಗೌರವವನ್ನು ಕೊಡ್ತಾರೆ. ಬಟ್ ಹೆಸರು ಮಾಡಿರೋ ಅಂಥವ್ರು, ಅದನ್ನು ಉದ್ಘಾಟನೆ ಮಾಡೋಕ್ಕೆ ಬರೋ ಅಂಥವ್ರು ಬಿ ಎ ರೋಮನ್ ವೆನ್ ಯು ಆರ್ ಇನ್ ದಿ ರೋಮ್ ಅಂತ ಇದೆಯಲ್ಲ, ನೀವು ರೋಮಿಗೆ ಹೋದರೆ ರೋಮನ್ ಥರ ಇರಬೇಕು. ನಾನೀಗ ಕಾಶಿಗೆ ಹೋಗ್ಬಿಟ್ಟು ಕಾಶಿ ವಿಶ್ವನಾಥನ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಕಾಶಿ ವಿಶ್ವನಾಥನ ಅಲ್ಲಿ ಏನು ಧಾರ್ಮಿಕ ಕಟ್ಟುಪಾಡಿರುತ್ತೆ ಅದಕ್ಕೆ ನಾನು ಬದ್ಧ ಆಗೋದಾದ್ರೆ ಒಳಗೋಗ್ಬೇಕು. ಇಲ್ಲ ನಾನು ಇಲ್ಲಿ ಇನ್ನೇನೋ ನಾನು ಮಾಡ್ತೀನಿ, ನಾನು ಇದಕ್ಕೆ ಬದ್ಧ ಆಗಲ್ಲ ಅಂದರೆ ಆ ಸ್ಥಳಕ್ಕೆ ಹೋಗಲೇಬಾರ್ದು. ಹಾಗೇನೇ ಪಾರ್ಲಿಮೆಂಟ್ಗೆ ಒಳಗಡೆ ಹೋಗ್ಬೇಕಾದ್ರೆ ನೀವು ಅಲ್ಲಿ ಸೆಕ್ಯೂರಿಟಿ ಏನು ಹೇಳ್ತಾರೆ ಅದನ್ನು ಕೇಳಬೇಕು. ಇಲ್ಲ ನಾನು ಚಾಕು ಇಟ್ಕೊಂಡೇ ಹೋಗ್ತೀನಿ ಅಂದರೆ ನಿಮ್ಗೆ ಅನುಮತಿ ಇರಲ್ಲ. ಅಂದರೆ ಅದನ್ನೇ ಹೇಳೋದು, ಸ್ಥಳದಲ್ಲಿ ನೀವು ಎಲ್ಲಿ ಹೋಗ್ತೀರಾ ಆ ಸ್ಥಳದ ಕಾನೂನಿಗೆ ಈಗ ಕರ್ನಾಟಕಕ್ಕೆ ಯಾರು ಬೇಕಾದ್ರೂ ಬರ್ಬೋದು ಅಂತೀವಿ, ನೀವು ಕನ್ನಡ ಕಲೀರಿ ಬನ್ನಿ ಅಂತೀವಿ. ಇದು ಈ ಸ್ಥಳದ ಕಾನೂನು. ನಾನು ಕನ್ನಡ ಕಲಿಯಲ್ಲ ಅಂದರೆ ಏನಾಗುತ್ತೆ? ಇವತ್ತು ಆಗ್ತಾ ಇರೋಂಥ ಕೆಲವು ಸಣ್ಣ ಪುಟ್ಟ ಗಲಾಟೆಗಳಾಗುತ್ತೆ.